ಮಸೂತಿ ಕಟ್ಟ್ಯಾನ ಇನ್ನೊಬ್ಬ ಹೌದ್ ಮಸೂತಿನೇ ಶ್ರೇಷ್ಠತ್ತ ಇಸ್ಲಾಂ ಸಮಾಜದ ಹುಡುಗತ್ತಾನ ಅತಾನ ಮಸೂತಿ ಆಗಿದ್ದು ಕಲ್ಲ ಮಂದಿರ ಆಗಿದ್ದು ಕಲ್ಲೇ ಕಲ್ಲೆ ಕಲ್ಲೆ ಇವು ಎರಡೂ ಆಗೋಕ್ಕಿಂತ ಪೂರ್ವದಲ್ಲಿ ಕಲ್ಲಿನ ಕಣಿ ಒಳಗೆ ಏನಿತ್ತದು ಬರೇ ಕಲ್ಲ ಹೌದ್ ಹೌದಿಲ್ಲ ಹೌದಪ್ಪ ಲಿಂಗಾಯತನ ಕೊಳ್ಳಾಗ ಬಂದು ಶಿವದಾರ ಆಗ್ಯದ ಹೌದ್ ಕಾಕ ಶಾಂತಾರಿ ಲಿಂಗಾಯತನ ಕೊಳ್ಳಾಗ ಬಂದು ಶಿವದಾರ ಆಗ್ಯದ ಬ್ರಾಹ್ಮಣನ ಕೊಳ್ಳಾಗ ಬಂದು ಜನಿವಾರ ಆಗ್ಯದ ಆಗ್ಯದ ಲಿಂಗಾಯತನ ಹುಡುಗತ್ತಾನ ನಾನು ಶಿವದಾರನೇ ಶ್ರೇಷ್ಠತ್ ನಾ ಹತ್ತೀನಿ ಬ್ರಾಹ್ಮಣ ಸಮಾಜದವ ಅತ್ತಾನ ನಾನು ಜನಿವಾರ ಶ್ರೇಷ್ಠತ್ ಬ್ರಾಹ್ಮಣ ಅತ್ತಾನ ಅತಾನ ಇವರಿಬ್ರು ಜಗಳಾಡು ನೋಡಪ್ಪ ದುಕಾನ್ದವ ಅಂತಾನ ಏನಂತಾನ ಶಿವದಾರ ಶ್ರೇಷ್ಠ ಜನಿವಾರ ಶ್ರೇಷ್ಠತ್ ಯಾಕೆ ಜಗಳ ಮಾಡ್ತೀರೋ ನಿಮ್ಮಿಬ್ಬರು ಕೊಳ್ಳಾಗ ಬಂದ ಬಳಕ ಶಿವದಾರ ಆಗ್ಯದ ನಿನ್ನ ಕೊಳ್ಳಾಗ ಬಂದ ಬಳಕ ಜನಿವಾರ ಆಗ್ಯದ ನಿಮ್ಮಿಬ್ಬರು ಕೊಳ್ಳಾಗ ಬರೋಕಿನ ಮೊದಲ ನನ್ನ ದುಕಾನ್ದಾಗ ಬರೀ ದಾರ ಆಗಿತ್ತತ್ತ ಅಂಗಡಿಯ ಮತ್ತಾನ ಹೌದು ಹಂಗ ನಮ್ಮಲ್ಲಿ ತಿಳ್ಕೊಳ್ಳುವಂತ ತಿಳಿ ಪರ್ಕ್ ಆಯ್ತಂದ್ರ ಗದ್ದಲ್ ಹಿಡಿತದ ಹೌದ್ ಹೌದ್ ಅಮೋಘ ಸಿದ್ಧನು ಜಾತಿ ಮಾಡಿಲ್ಲ ಮಾಳಿಂಗರಾಯನು ಜಾತಿ ಮಾಡಿಲ್ಲ ಹೌದಾ ಯಾರು ಅಳ್ಳಾಕತ್ತಾರ ಅವ್ರು ಕಣ್ಣೀರ್ ವರ್ಷಾರ ಅವ್ರು ಹೌದ್ ಹೌದ್ ಅದಕ್ಕೆ ಹುಲಿಜಂತಿ ಮಾಳಿಂಗರಾಗಿ ಕೈಲಾಸದಿಂದ ಮುಂಡ ಸುತ್ತದ ಹೌದು ಅವನ ಜಾತ್ರೆಯಾಗ ಟನ್ 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 ಗಟ್ಲೆ ಭಂಡಾರ ಹಾರ್ತದ ಹಾರ್ತದ ಮೂಕ ಪ್ರಾಣಿನ ಬಾಯಿ ನೋಡಿ ಮೇಯಿಸಿ ಹೊಟ್ಟಿ ನೋಡಿ ಉಣಿಸಿದ ಮಾಳಿಂಗರಾಯ ಹೌದಪ್ಪ ಹೌದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಗಿ ಅಂಕನಗೌಡ್ರ ಜಾತಿಲಿಂದ ಲಿಂಗಾಯತರ ಕರೆ ಅವರಿಗೆ ಮಕ್ಕಳಿದ್ದಿದ್ದಲ್ಲ ಸಿದ್ಧ ಮಾಳಿಂಗರಾಯ ಕಾರಿಕೆ ಭಂಡಾರ ಕೊಟ್ಟ ಅವ್ರ ಹೊಟ್ಟಿಲಿ ಲಿಂಗಾಯತರ ಹೊಟ್ಟಿಲಿ ಜಗ್ಗಿನ ಬುಳ್ಳಾನ ಸಿದ್ಧ ಹುಟ್ಟಿ ಬಂದ ಮಾಳಪ್ಪ ಜಾತಿ ನೋಡಿದನು ಇಲ್ರಿಪ್ಪ ಇದೇ ವಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಾ ಕಕ್ಕಳ ಮೇಲೆ ಪಂಚಾಳ ಬಡಿಗೇರಿಗೆ ನಾಗಮ್ಮನ ಚಪ್ಪಕ ಮಕ್ಕಳಿದ್ದಿದ್ದಲ್ಲ ಅಮೋಘ ಸಿದ್ಧಗೆ ನಡ್ಕೊಂಡ್ರೆ ಅಮೋಘ ಸಿದ್ಧ ಹೇಳನತ್ತ ಕಕ್ಕಳ ಮೇಲೆ ಪಂಚಾಳ ಬಡಿಗೇರಿಗೆ ಏನತ್ತ ತಾಯಿ ನಾನೇ ನಿನ್ನ ಹೊಟ್ಟೆಲಿ ಹುಟ್ಟಿ ಬರ್ತ ಗುರುತಿಡಿದ ನನ್ನ ಹೆಸರು ಇಡುವಂತ ಅಮೋಘ ಸಿದ್ಧ ಮುತ್ಯ ಹೌದಪ್ಪ ಹೌದಾ ಅಮೋಘ ಸಿದ್ಧನ ಆಶೀರ್ವಾದದಿಂದ ಕಕ್ಕಳ ಮೇಲೆ ಪಂಚಾಳ ಬಡಿಗೇರಿ ನಾಗಮ್ಮ ಲಚ್ಚಪ್ಪ ವರ್ಷ ತುಂಬರೊಟ್ಟಿಗೆ ಗಂಡಸ ಮಗನ ಹಡಬೇಕರೆ ಹೌದಾ ಮನಸ್ಸಿನಾಗಿತ್ತ ನಾಗಮ್ಮ ತಾಯಿಗೆ ಏನತ್ತ ನಾವರ ಪಂಚಾಳ ಬಡಿಗೇರು ಆ ಕುರುಬರ ದೇವರ ಹೆಸರು ಇಟ್ಟೇವಂದ್ರ ನಮ್ಮ ಕುಲ ಕಮ್ಮಾಗಿತ್ತ ಹುಟ್ಟಿರುವಂತ ಖುಷಿಗೆ ಮೌನಪ್ಪ ಹೆಸರು ಇಟ್ರು ಹೌದ್ ಜಾತಿ ಕಾಡ್ತವಾಗ ಕಾಡ್ತ್ರಿಪ್ಪ ಹುಟ್ಟಿರುವಂತ ಕೂಸ ಅಳುದು ಕರಿದು ಮಾಡಕತ್ತ ಒಟ್ಟಿ ಅಳುದೆ ನಿಲ್ಲಿಸ್ಲಿಲ್ಲ ಒಬ್ಬ ಸಾಧು ಬಂದ್ ಹೇಳನತ್ತ ಏನಂತ ತಾಯಿ ಅರಿಕೇರಿ ಅಮೋಘ ಸಿದ್ಧನೇ ನೀನು ಹೊಟ್ಟಿಲೆ ಹುಟ್ಟಿ ಬಂದಾನ ಜನಸಿ ಬಂದಾನ ಅವ ಸಿದ್ಧಾಟಿಗೆ ಮಾಡುವಂತ ಸಿದ್ಧ ಪುರುಷ ಅದಾನೇವ ಮೌನಪ್ಪ ಹೆಸರಿಟ್ಟಿ ಅವ ಮೌನಾಗಿ ಕುಂದ್ರ ಅವ ಅಲ್ಲ ತಂದ ಬಳಕ ಹೊಯ ಕೂಸಿನ ತೊಟ್ಟಲಕ್ ಹಾಕಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಅಮೋಘ ಸಿದ್ಧ ಹೆಸರಿಟ್ರು ಅವನೇ ಮೂಲ ಕೊಡಿ ಎಲ್ಲ ಮುತ್ತನ ಗುರು ಇದೇ ಲಕ್ಷಣ ಸಿದ್ಧಲಿಂಗಾಗಿ ಮರದ ಹೋದ ಅಮೋಘ ಸಿದ್ಧನು ಜಾತಿ ನೋಡಿಲ್ಲಪ್ಪ ನೋಡಿಲ್ಲ ಶರಣರು ಸಂತರು ವಿಜಾಪುರ ಜಿಲ್ಲಾ ಕಾಗಿನ ಕಾಲಕ್ಕೆ ಅಂತಿದ್ರತ್ತ ಏನತ್ರಿ ಬಿಜಾಪುರ ಜಿಲ್ಲಾ ಅಂದ್ರೆ ಇದು ಕೂನಿ ಮಾಡೋರ್ ಜಿಲ್ಲಾ ಅಂತಿದ್ರ ಅವ್ರು ಕೂನಿ ಮಾಡೋರ್ ಜಿಲ್ಲಾ ಅಂತಿದ್ರು ಕೊಲೆಗಡಕರು ಊರ ಅಂತಿದ್ರು ಇದಕ್ಕೆ ಅವಾಗ ಹೌದಪ್ಪ ಹೌದಾ ಬಂತನಾಳ ಸಂಗನ ಬಸವ ಶಿವಾಚಾರ್ಯರು ವಿಜಾಪುರ ಸಿದ್ದೇಶ್ವರ ಅಪ್ಪಾಜಿಯರು ಅಂತ ಮಹಾತ್ಮರು ಹುಟ್ಟಿ ಕೂನಿ ಜಿಲ್ಲೆ ಹೋಗಿ ಜ್ಞಾನಿ ಜಿಲ್ಲೆ ಮಾಡಿಟ್ಟಿರದನ ಜ್ಞಾನಿ ಜಿಲ್ಲೆ ಹೌದ್ ಹೌದ್ ಹೌದಿಲ್ಲ ಅಂತ ಒಂದು ಮಹಾತ್ಮರು ತೋದಂತ ಪುಣ್ಯ ಭೂಮಿಗೆ ನಮ್ಮಂತ ಸಣ್ಣ ಕಲಾವಿದರನ್ನ ಕರೆಸಿ ನಮ್ಮ ಯೋಗ್ಯತೆಗೆ ಮೀರಿ ಸನ್ಮಾನವನ್ನ ಮಾಡಿದ್ದೀರಿ ಪುಣ್ಯಾತ್ಮರೇ ಈಗಾಗಲೇ ಹೇಳಿದ್ದೀರಿ ಮಾತು ಕಮ್ಮಿ ಆಗಲಿ ಅನ್ನುವಂತ ವಿಚಾರ ನಿಮ್ಮ ಸಂಕಲ್ಪದ ನನ್ನ ಮಾತು ಬಹಳ ಅದು ಏನು ನನಗೂ ಅನಿಸ್ಲಿಕ್ಕತ್ತದ ವಿಷಯ ಬೆಳೆಸುವಪ್ಪ ಅಂತ ಬೆಳೆಸ್ತೀನಿ ಮಾತು ಕಮ್ಮಿ ಆಗ್ಯಾವ ಹಾಡನೆ ಸ್ವಲ್ಪ ಹಾಡನೆ ಹಾಡದ್ರಿ ವಿಷಯ ಬೆಳೆಸಂದ್ರಿ ಇರ್ಲಿ ಪುಣ್ಯಾತ್ಮರೇ ಆ ಹಿರಿಯರ ಒಂದು ಅನುಕರಣೆ ಒಂದು ಅಪ್ಪಣೆ ಏನದಪ್ಪ ಅಂತಂದ್ರ ಏನದ್ರಿ ಮುದ್ದ ಜಗತ್ತಿನಲ್ಲಿ ಜ್ಞಾನ ಶ್ರೇಷ್ಠ ಐತೋ ಸುಜ್ಞಾನ ಶ್ರೇಷ್ಠ ಐತೋ ಅನ್ನೋ ವಿಷಯ ಒಳಗ ನಿಮ್ಮ ಯಥಾಮತಿಗೆ ನಿಮ್ಮ ಗುರು ಬುದ್ಧಿ ಕೊಟ್ಟಾಟ ಬೆಳೆಸ್ರಿ ಅನ್ನುವಂತ ಒಂದು ಸಂಕಲ್ಪ ಕೊಡಿರುವಂತ ಎಲ್ಲಾ ಪಂಚರು ಅದ ಮಾತಾಡ್ಕೊತ ಬಂದ ನಮ್ಮ ಅನುಭವಿ ಕಲಾವಂತರು ಪೂಜಾರಿಗಳು ಹೌದು ಏನಂತ ಮಾತಾಡ್ರಿಪ್ಪ ಮುತ್ಯಾರು ಕವಿಗಳಾಗಿರುವಂತ ಮಾಯಣ ಪೂಜಾರಿಗಳು ಜ್ಞಾನವೇ ಶ್ರೇಷ್ಠ ಅನ್ನುವಂತ ಮಾತು ಬೆಳೆಸಿಟ್ಟಿದಾರ ಹೌದು ಜ್ಞಾನ ಶ್ರೇಷ್ಠ ಅಂತ ಅಂದ್ರ ಕರೆ ಜ್ಞಾನ ಹೆಂಗ ಜ್ಞಾನ ಶ್ರೇಷ್ಠ ಅದು ತಿಳಿಸಲಿಲ್ಲ ಅವರು ಜ್ಞಾನ ಶ್ರೇಷ್ಠ ಒಪ್ಪು ಮೂಲಕ ಹೌದಾ ಹುಬ್ಬಳ್ಳಿ ಸಿದ್ದಾರೂಢ ನವಲಗುಂದ ನಾಗಲಿಂಗ ಶಿವನಾಳಗಿರಿ ಶರೀಫ್ ಸಾಬ ಸಿದ್ದಾರೂಢ 50 ವರ್ಷ ಹುಬ್ಬಳ್ಳಿಯಾಗ ಹೋಗಿ ಹೇಳ್ದ ಜ್ಞಾನ
ಸಾಯು ಕಾಲಕ್ಕೆ ಸಿದ್ಧಾರೂಢ ಹೇಳಿದ್ನತ್ತ ಅಲ್ಲಿ ಕೂತಂತ ಭಕ್ತರಿಗೆ, ಏನಂತ? ಯಪ್ಪ ನಾಳಿಗೆ ನಾ ದಿಯಾ ಬಿಡಾವದಿನೋ ಏನಾರ ಬೇಡವ್ರಿದ್ರು ಬೇಡ ಬರ್ರಿ ಅಂದ ಹುಬ್ಬಳ್ಳಿ ಮಂದಿಗೆ. ಹೌದಾ? ಎಲ್ಲರೂ ಗ್ವಾಳಿಯಾಗಿ ಬಂದು ಸಿದ್ಧಾರೂಢಗೆ ಬೇಡ್ರಿ ಅತ್ತ. ಏನಂತಪ್ಪ? ಯಪ್ಪ ನನಗ ಸಾಯುತನನು ಮಾರ್ಕೊಂಡ್ ತಿಂದ್ರ ಸ್ವಾಮಿ ಬಾರ ಅಟ್ಟ ಆಸ್ತಿ ಕೊಡು ಅಂದ್ರ ಸಿದ್ಧಾರೂಢ ಒಬ್ಬ ಬೇಡ್ದ. ಹೌದ್. ನನ್ನ ವಯಸ್ಸಿನಾಗ ಒಟ್ಟೆ ಹೆಣ್ಮಕ್ಳು ಹುಟ್ಟಬಾರ್ದಪ್ಪ, ಬರೀ ಗಂಡಸ ಮಗಳು ಕೊಡು ಅಂದತ್ತ ಒಬ್ಬ ಮಗ. ಹಾ ಹಾ. ಸಿದ್ಧಾರೂಢಗ ನಾಚಿಗೆ ಬತ್ತು. 50 ವರ್ಷ ಶಾಸ್ತ್ರ ಹೇಳಿದೆ ಹುಬ್ಬಳ್ಳಿಗೆ ಬಂದ ಕರೆ. ಹಾ ಹಾ. ಒಬ್ಬರನ್ನ ಯಾರದೀನಿ, ಎದಕ್ಕೆ ಬಂದೀನಿ, ಎದಕ್ಕೆ ಬಂದಿನಿ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಾಗ್ಯದ, ಏನು ತಗೊಂಡ್ ಹೋಗ್ಬೇಕಾಗ್ಯದ, ಏನೂ ಬೇಲಿಲ್ಲ ಅಂತೇಳಿ ಅವನ ಶಿಷ್ಯ ಆಗಿರುವಂತ ಇಸ್ಲಾಂ ಸಮಾಜದ ಆಗಿರುವಂತ ಕಬೀರ್ ದಾಸಗ ಒದರಿ ಕೇಳ್ತಾನ ಸಿದ್ಧಾರೂಢ. ಏನಂತ ಕೇಳಿದ್ರಪ್ಪ? ಸಿದ್ಧಾರೂಢ, ಹಾ ಹಾ. ಕಬೀರ ಹಾ ಹಾ. ನಾನು ತಂಡಿ ಹತ್ತಿ ಕೂತಿದ್ದೆ ಅಂದ್ರೆ ನೀರ್ ಕಾಸಿ ಜಳಕ ಮಾಡಿಸಿವ, ನೀ ಏನ್ ಬೇಡ್ತಿ ಬೇಡಿದು ಕೊಡ್ತೀನಿ ಅಂದ ಸಿದ್ಧಾರೂಢ. ಹೌದ್. ಅವಾಗ ಸಿದ್ಧಾರೂಢ ಕಬೀರ್ ದಾಸ್ ಅಂತಾನ, ಏನಂತಾನೋ ಯಪ್ಪ? ಯಪ್ಪ ಕರೆ ಹೇಳು, ನಾ ಕರೆ ಬೇಡಿದು ಕೊಡ್ತೀನಿ ಅನ್ನಂಗಿತ್ತಂದ್ರ ನನ್ನ ಕೈ ಮ್ಯಾಗ ಕೈ ಹಾಕಿ ವಚನ ಕೊಡು ಅಂದ್ರು ಸಿದ್ಧಾರೂಢರು. ಹಾ ಹಾ. ಆಯ್ತಪ್ಪ ಅಂತ ವಚನ ಕೊಟ್ಟ ಕಬೀರ್ ದಾಸಗ ಸಿದ್ಧಾರೂಢ. ಹೌದ್. ಏನ್ ಬೇಡ್ತಿ ಬೇಡ ಕಬೀರ, ಬೇಡಿದು ಕೊಡ್ತೇನೆ ನಿನಗ. ಹಾ ಹಾ. ಸಿದ್ಧಾರೂಢಗ್ ಏನ್ ಬೇಕ್ರಿ, ಏನ್ ಬೇಡ್ಬೇಕ್ರಿ ಸಿದ್ಧಾರೂಢಗ ಕಬೀರ್ ದಾಸ? ಏನ್ ಬೇಡದಿನ್ರಿಪ್ಪ? ಯಪ್ಪ 50 ವರ್ಷ 70 ವರ್ಷ 80 ವರ್ಷ ನಿನ್ನ ಆಗ್ಯಾವು, ನಾಳೆಗೆ ಜೀವ ಬಿಡ್ತೀನಿ ಅಂತ ಹೇಳಕತ್ತಿ. ಹೌದ್. ಹೌದಿಲ್ಲ? ಹೌದಾ? ನಿನ್ನ ಜೀವ ನಾ ಏನು ಸಾಯ್ತೀನಿಲ್ಲಪ್ಪ. ಹಾ ಹಾ. ನಾ ಸತ್ಯ ಅಂದ್ರ, ಹೌದಪ್ಪ. ಹೌದಾ? ನಾ ಸತ್ಯ ಅಂದ್ರ ನನ್ನ ಅಂತ್ಯ ಸಂಸ್ಕಾರ ನೀ ಮಾಡಿ ಮುಂದ 10 ವರ್ಷದ ಮ್ಯಾಗ ಸಾಯ್ಬೇಕು ನೋಡಿ ಅಪ್ಪ, ವಚನ ಕೊಟ್ಟಿ ಇದನ್ನ ತೀರಿಸಿ ಹೋಗ್ಬೇಕನ್ನ ತವ ಕಬೀರ್ ದಾಸ್. ಹಾ 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 ಹಾ. ಸಿದ್ಧಾರೂಢ 50 ವರ್ಷ ಜ್ಞಾನ ಹೇಳ್ದ. ಹೌದ್. ಸಾಯು ಕಾಲಕ್ಕೆ ಸಿದ್ಧಾರೂಢಗ ಮಕ್ಕಳು ಕೇಳಿದ್ರತ್ತ ಜ್ಞಾನ ಬೀಳಲಿಲ್ಲ ಯಾರು. ಹೌದ್. ಜ್ಞಾನ ಅನ್ನೋದು ತಿಳಿದು ಬಹಳ ಮುಷ್ಕಿಲ್ ಅದ. ಮುಷ್ಕಿಲ್ ಅದ್ರಿಪ್ಪ. ಕಟ್ಟಿರುವ ಗುಡಿಯಲ್ಲಿ, ಹುಟ್ಟಿರುವ ಮಡಿಯಲ್ಲಿ, ಸುಟ್ಟ ದೀಪ ಧೂಪದಲ್ಲಿ ಶಿವ ಇಲ್ಲ. ಇಲ್ಲ. ಬಗೆಯ ಬಗೆಯ ಮಂತ್ರದಲ್ಲಿ, ಯಾಗ ಯಜ್ಞಗಳಲ್ಲಿ, ಜಪ ತಪ ವ್ರತದಲ್ಲಿ ಶಿವ ಇಲ್ಲ. ಇಲ್ಲ. ಮಣ್ಣು ಕಣ ಕಣದಲ್ಲಿ, ಜೀವಗಳಲ್ಲಿ ಹಾ ಹಾ. ಒಳಗಿನ ಕಣ್ಣಿಗೆ ಕಾಣವ ದೇವರತಿ, ಪಿಚ್ಚಗಣ್ಣಿ ಕಾಣಂಗಿಲ್ಲವ. ಅದು ಹೆಂಗ್ರಿಪ್ಪ? ಒಳಗಿನ ಕಣ್ಣಿಗೆ ಕಾಣತಾನ ಅನ್ನುವಂಥದ್ದು ಪಾಲ ಗುರುಗಳಿಗೆ, ನಮ್ಮ ಪಟ್ಟದ ಪೂಜಾರಿಗಳಿಗೆ ಅದ. ಜ್ಞಾನದ ಪಾಲ ಅವರಿಗೆ ಅದ. ಇನ್ನು ಸುಜ್ಞಾನದ ಪಾಲ ನನಗ ಬಿಟ್ಟಾರಿಪ್ಪ. ಸುಜ್ಞಾನ ಹೆಂಗ ಬೆಳೆಸೋದ? ಹೆಂಗ್ರಿಪ್ಪ ಅದು? ಜ್ಞಾನ ಬಾಳ ಮಂದಿಗೆ ಅರ್ಥ ಆಗಲ್ಲ. ಪುರಾಣಕ್ಕ ಭಕ್ತ ಮಂದಿ ಕೂಡ್ತಾರ, ಶಾಸ್ತ್ರಕ್ಕೆ ಮಾತ್ರ 4 ಮಂದಿ ಇರ್ತಾರ. ಪುರಾಣ ಕತಿ ಹೇಳುದು. ಆ ಶರಣ ಅಲ್ಲಿ ಹುಟ್ಟದ, ಇಲ್ಲಿ ಪೌಡ್ ಮಾಡ್ದ, ಇವ್ರಿಗೆ ಬೇಡಿದ ಕೊಟ್ಟ, ಇದು ಪುರಾಣ. ಹೂ ಅಂದ್ರ ಪುರಾಣತ್ತ, ಇಲ್ಲ ಅಂದ್ರ ಹಾ ಅಂದ್ರ ಪುರಾಣ ಬಂದ್ ಹಾಕದ ಅಲ್ಲಿಗೆ. ಕೂತ್ ಕೇಳೋರು ಕತಿ ಹೇಳ್ದಂಗ ಗನ ಚಂದ ಹೇಳ್ತಾರ ಮುತ್ಯಾರಂದ್ರ ಪುರಾಣ. ನಾನು ಶ್ರಾವಣದಾಗ ಹೇಳಕ್ ಹೋಗ್ಕೇನ್ರಿ ಪುರಾಣ. ಶ್ರಾವಣದಾಗ ಹೇಳಕ್ ಹೋಗ್ಕೇನ್, ನನ್ನ ಮಾತಿಗೆ ಹೂನ್ರಿ ಮುತ್ಯಾರ ಹೇಳ್ರಿ ಅಂದ್ರ ಪುರಾಣ. ಎಲ್ಲಿ ಹುಟ್ಟ್ಯಾನ ಹೇಳಕತ್ತಿ ಮುತ್ಯ ಪುರಾಣ. ಅವ ಹುಟ್ಟದಾಗ ನೀ ಇದ್ದೇನಂದ್ರ ನಾನು ಪುರಾಣ ಬಂದೆ. ಹೂ ಅಂದ್ರ ಪುರಾಣ, ಹಂಗೆ ಯಾಕಂದ್ರ ಪುರಾಣ ಬಂದ್ ಹಾಕದ. ಅದಕ್ಕೆ ಜ್ಞಾನ ಮತ್ತು ಸುಜ್ಞಾನದ ವಿಷಯ ಇವತ್ತ ಪ್ರಸ್ತಾಪನೆ ಆಗೋದು ಅದ. ಒಂದೇ ಒಂದು ಮಾತು ಹೇಳಿ ನನ್ನ ಪಾಳ್ಯಕ್ಕೆ ವಿರಾಮ ಕೊಟ್ಟು ಕ್ಯಾಲಿ ಹಾಡಿ ನಮ್ಮ ಹಿರಿ ಕಲಾವಂತರಿಗೆ ಪಾಳ್ಯ ಹೋಗೋದದ. ಏನ್ರಿ ಮಾತಾ? ಸುಜ್ಞಾನ ಹೆಂಗ ಐತಪ್ಪ ಅಂತಂದ್ರ ಹೆಂಗದ್ರಿಪ್ಪ? ಈ ಊರಾಗ ಒಬ್ಬರ ಮನೆಗೆ ನಾವು ಹೋಗಿ ನಮ್ಮ ರೇವಣ ಸಿದ್ದಣ್ಣರ ಮನೆಗೆ ಹೋಗಿ, ಅಣ್ಣಾರ ಅದಾನ್ರನ್ರಿ ಮನ್ಯಾಗತ್ತ ನಾ ಕೇಳ್ದೆ ಅಂದ್ರ, ತೊಲಬಾಗಲಿ ನಿತ್ಯ ಕೇಳ್ದೆ ಅಂದ್ರ, ಅಣ್ಣಾರ ಅದಾರನ್ರಿ ಮನ್ಯಾಗ ಕೇಳ್ದೆ ಅಂದ್ರ ಅಣ್ಣಾರ ಮನ್ಯಾಗ ಇರುವುದಿಲ್ಲ. ಒಳಗಿನಿಂದ ಒಂದು ಹೆಣ್ಮಕ್ಳ ಬರೀ ಕೇಳಿ ಬರ್ತದ. ಏನತ್ ಬರ್ತದ ಅಂದ್ರ, ಯಾರೂ ಇಲ್ಲ ಬರ್ರಿ ಅತ್ ಕೇಳಿ ಬರ್ತದ. ಅಣ್ಣಾರ ಅದಾರನ್ರಿ ಮನ್ಯಾಗತ್ತ ಹೋಗಿ ಕೇಳ್ದೆ ಅಂದ್ರ ಯಾರೂ ಇಲ್ಲ ಬರ್ರಿ ಅತ್ತ ಅಂತಾರ. ಅಂದ್ರ ಯಾರೂ ಇಲ್ಲತ್ತ ಅನವ್ರ ಅದಾರಂದ್ಯೋ ಇಲ್ಲಂದ್ಯೋ? ಯಾರೂ ಇಲ್ಲ ಅನವ್ರ ಒಬ್ರು ಅದಾರ. ಯಾರೂ ಇಲ್ಲ ಅನವ್ರೊಬ್ರು ಅದಾರ. ಹಂಗ ಪ್ರತಿಯೊಬ್ಬರಲ್ಲಿ ಜ್ಞಾನ ಅಡಿಗೆದ, ಪ್ರತಿಯೊಬ್ಬರಲ್ಲಿ ಸುಜ್ಞಾನ ಅಡಿಗೆದ. ಅದಕ್ಕ ಅಜ್ಞಾನದ ಪರದಿ ಮ್ಯಾಗ ಬಿದ್ದದ, ನೀರಿನ ಮ್ಯಾಗ ಬಾಯಿ ನೀರಿನ ಮ್ಯಾಗ ಕಪ್ಪಿ ಹಾಸ ಬಿದ್ದಿರ್ತಾವ.
ಕಪ್ಪಿ ಹಾಸ ಇರ್ತದ. ಇರ್ತದ್ರಿಪ್ಪ. ಒಂದು ಕಲ್ಲು ಅಗರಿ ಅಂದ್ರ ಕಪ್ಪಿ ಹಾಸ ಸರಿತದ, ಹೌದ್. ಕಲ್ಲು ತಳಕ್ ಮುಳುಗ್ತದ, ಹೌದ್. ಮತ್ತ ಕಪ್ಪಿ ಹಾಸ ಕೂಡ್ತದ. ಹಂಗಿತ್ ಹಂಗಿ ಅಕ್ಕ. ಹೆಂಗಿ ತಂಗಿ ಆಗ್ತದ. ಹೌದ್. ಹಂಗ ನಮ್ಮ ನಿಮ್ಮರಲ್ಲಿ ಪ್ರತಿಯೊಬ್ಬರಲ್ಲಿ ಜ್ಞಾನ ಅದ, ಅರಿವದ, ಆಚಾರ ಅದ. ಹೌದಾ ಬಾಳ ಚಲೋ ಹೇಳಿದ್ರಪ್ಪ ಅಂತ ಅತ್ತೀರಿ. ಅತ್ತೇವಿ. ಒಬ್ಬ ಮನುಷ್ಯ ತೀರ್ಕೊಂಡಿದ್ದಪ್ಪ ಅಂತಂದ್ರ ಏನ್ ಮಾಡೋದು? ಆಸ್ತಿ ಐಶ್ವರ್ಯ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಾಕಟ್ಟು ಗಳಿಸಿದ ಕರೆ. ಹೌದೌದು ಬಾಳ ಇತ್ತು ಕರೆ. ಏನ್ ಮಾಡುದು? ಎಲ್ಲಾ ಬಿಟ್ಟು ಹೊಂಟ ಆತ ಅಂತೇವಿ. ಎಟ್ಟು ಗಳಿಸಿದ್ರು ಒಮ್ಮೆ ಎಲ್ಲಾ ಬಿಟ್ಟು ಹೋಗುದು ನೋಡಪ್ಪ ಅಂತ ಅತ್ತಿರಿ ಕರೆ. ಹೌದ್. ಒಬ್ಬ ಮನುಷ್ಯ ತೀರ್ಕೊಂಡಾಗ ಅತ್ತೀರಿ. ಅತ್ತೇವಿ. ಮತ್ತೇನತ್ತೀರಿ ನೀವೇ? ಏನಂತಾರಿ? ಜಲ್ದಿ ಮಣ್ಣು ಆಗೋದು ನೋಡಪ್ಪ. ದನಾಕರ ಕಟ್ಟಿ ಬಂದಿವತ್ತು ಮಾತೈತಿ. ಹೌದ್. ಒಬ್ಬ ಹೆಣ್ಮಗಳು ಗರ್ಭ ಧರಿಸಿದ್ಲು, ಒಂದು ಖುಷಿಗೆ ಜನ್ಮ ಕೊಡುವತ್ನ್ಯಾಗ ಚಿಗವಂತ ಹಾಗೇನಂತಾಳ? ಭಗವಂತ ಮಾದೇಶ್ವರ ಹಾ ಈ ಹೊಟ್ಟೆನ ವಿಷ ಕಡ್ಯಾಕ್ ಮಾಡ್ಬಿಡ್ಯಪ್ಪ, ಇನ್ನೊಮ್ಮೆ ಈ ತಪ್ಪು ಮಾಡಂಗಿಲ್ಲ ಅಂತ. ಹೌದು ಬಾಳ ಬಾಳ ತ್ರಾಸ ಯಪ್ಪ. ಹೊಟ್ಟೆನ ಕೂಸು ಹೊರಗೆ ಬರಾಗ ತ್ರಾಸಿಗತ್ತಾಳ. ಅತ್ತಾಳ. ಮತ್ತ ಹಡದ 3-5 ದಿನ ಆಗೋ ಕಾಲಕ್ಕ ಕೊಬ್ಬರಿ ಕಡುವು ಮತ್ತ ಗಂಡಿಗೆ ತಿನ್ನಿಸ್ತಾ. ಮಾಯಾ ಅನ್ನುವಂತ ಪರದಿ ನಮ್ಮ ನಿಮ್ಮನ್ನ ಆಳಾಕತ್ತದ. ಪ್ರತಿಯೊಬ್ಬರಿಗೆ ಒಂದೊಂದು ರೋಗದ ಬಸರಾಜ. ಏನ್ರಿ ಅದು ರೋಗ ಎಂತದು? ಯಾವ ಮಾಸ್ತರ್ ಏನ್ ಹೇಳ್ತಾನ, ಯಾವ ಮಾಸ್ತರ್ ಏನ್ ಹೇಳ್ತಾನ, ಏನ್ ಕೇಳ್ಬೇಕನ್ನುವಂತ ರೋಗ ಅವ್ರಿಗೆ. ಆ ಮಾಸ್ತರ್ಕಿನ ಬೇಸಿ ಅನ್ಸ್ಕೊಂಡ್ ಹೋಗ್ಬೇಕನ್ನುವಂತ ರೋಗ ನನಗ, ನನಕಿನ ಬೇಸಿ ಅನ್ಸ್ಕೊಂಡ್ ಹೋಗ್ಬೇಕನ್ನುವಂತ ರೋಗ ಪೂಜಾರಿಗೆ, ಅಚ್ಚಿ ಕಡೆಯವ್ರಕಿನ ಬೇಸಿನ ಹಾಡ್ಬೇಕತ್ತೇಳಿ ಈ ನಮ್ಮ ಚೀಗವ್ಗ, ಈ ನಮ್ಮ ಚೀಗವ್ರಕಿನ ಬಲ ಹಾಡ್ಬೇಕತ್ತ ಅಚ್ಚಿ ಕಡೆ ಚೀಗವ್ಗಳಿಗೆ. ಪ್ರತಿಯೊಬ್ಬರಿಗೆ ಒಂದೊಂದು ರೋಗದ. ಆ ರೋಗ ಎಲ್ಲಾರನು ಆಳಾಕತ್ತದ. ಆ ರೋಗವನ್ನ ಆ ಭಗವಂತ ಮಾದೇಶ್ವರನ ಪಾದಕ್ಕ ಹಾಕಿ ಕರ್ಮದ ಗಂಟೆ ಭಗವಂತನ ಪಾದಕ್ಕೆ ಹಾಕಿ ಪುಣ್ಯದ ಗಂಟೆ ಯಾವಾಗ ಒಯ್ತೇವಲ್ಲ ಅವಾಗ ನಿಜವಾಗಲೂ ನಮ್ಮ ನಿಮ್ಮಲ್ಲಿರುವಂತ ರೋಗ ಕಡಿಗೆ ಮಾಡುವಂತ ಸದ್ಗುರುನಾಥ ಅಲ್ಲಿ ಗುಡಿಯಾಗ ಕೂತಾನ. ಅವನ ಪಾದಕ್ಕೆ ನಮ್ಮ ನಿಮ್ಮ ಕರ್ಮದ ಗಂಟನ ಹಾಕಿ ನಾವು ನೀವು ಪುನೀತರು ಪಾವನರ ಆಗ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ಪಾಯಕ್ಕ ನಮ್ಮ ಅನುಭವಿಗಳು ಕವಿಗಳಾಗಿರುವಂತವ್ರು ಅಜ್ಜಾರು ನಮ್ಮ ನಿಮ್ಮ ಅವ್ರ ಸಮಾಗಮ ಬಹುಶಃ ಮಣೂರು ಕಲಾವಂತರನ್ನ ಬಹುಶಃ ರೇವಣ ಸಿದ್ದಣ್ಣರಿಗೆ ಗೊತ್ತಿರಬೇಕು. ಒಂದು 10-15 ವರ್ಷದಿಂದ ಆ ಕಲಾವಿದರಿಗೆ ನಮಗೆ ಭೇಟಿಲ್ಲ.